ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಿಎಂ ಡಿಕೆಶಿ ಹಾಗೆ ಡಿಸಿಎಂ ಪರಂ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮೊದಲ ಬಾರಿ ದೆಹಲಿ ಪ್ರವಾಸ. ಇದು ಬೆಳಗ್ಗೆ 9:30ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಡ್ತಾರೆ. ಎಐಸಿಸಿ ಹಾಗೆ NSUI ಕಚೇರಿಗಳಿಗೆ ಭೇಟಿಯನ್ನ ನೀಡ್ತಾರೆ. ಸಿಎಂ ಡಿಕೆ ಶಿವಕುಮಾರ್ 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮೊದಲ ಬಾರಿಯ ದೆಹಲಿ ಪ್ರವಾಸ ಇದು. ಬೆಳಗ್ಗೆ 9:30ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಡ್ತಾರೆ. ಎಐಸಿಸಿ NSUI ಕಚೇರಿಗಳಿಗೆ ಭೇಟಿಯನ್ನ ನೀಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಸಂಜೆ 7:30ಕ್ಕೆ ಕರ್ನಾಟಕ ಭವನದ IAS ಅಧಿಕಾರಿಗಳ ಜೊತೆ ಮೀಟಿಂಗ್ ಕೂಡ ನಡೆಸ್ತಾರೆ. ಸಭೆಯ ಬಳಿಕ ಕರ್ನಾಟಕ ಭವನದಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ ಸಿಎಂ ಡಿಕೆ. ನಾಳೆ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಿಎಂ ಡಿಕೆ. ಇದು ಸಿಎಂ ದಿನಚರಿ ಆದರೆ ಇನ್ನು ಡಿಸಿಎಂ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಇವತ್ತು ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಪರಮೇಶ್ವರ್ ದೆಹಲಿಗೆ ಹೊರಡ್ತಾರೆ. ಸಿಎಂ ಹಾಗೂ ಹಿರಿಯ IAS ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಾಳೆ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಭಾಗಿಯಾಗ್ತಾರೆ ಡಿಸಿಎಂ. ನಾಳೆ ಬೆಳಗ್ಗೆ 10:45ಕ್ಕೆ ದೆಹಲಿಯಿಂದ ವಾಪಸ್ ಆಗ್ತಾರೆ. ಇದರ ಜೊತೆಗೆ ಇವತ್ತು ಹೈಕಮಾಂಡ್ ನಾಯಕರನ್ನು ಕೂಡ ಸಿಎಂ ಭೇಟಿ ಆಗಬಹುದು ಅಥವಾ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಂದರೆ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಇವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಕ್ಯಾಬಿನೆಟ್ ವಿಚಾರ ಮೊದಲನೇ ಹಂತದಲ್ಲಿ ಒಂದಷ್ಟು ನಾಯಕರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಈಗ 2ನೇ ಹಂತದ ಕ್ಯಾಬಿನೆಟ್ ರಚನೆಯ ಕಸರತ್ತು ಜೋರಾಗಿಯೇ ಕೇಳ್ತಾ ಇದೆ. 60ಕ್ಕೂ ಹೆಚ್ಚು ಶಾಸಕರು ಸಚಿವಾಕಾಂಕ್ಷಿಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಸಮಾಧಾನಗೊಳಿಸೋದು ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಸದ್ಯಕ್ಕೆ ಸಿಎಂಗೆ ಇರುವಂತಹ ಅತಿ ದೊಡ್ಡ ಚಾಲೆಂಜ್. ಯಾಕಂದರೆ ಎಲ್ಲರೂ ಕೂಡ ನಾವು ಈ ಬಾರಿನಾದರೂ ನಮ್ಮನ್ನು ಕನ್ಸಿಡರ್ ಮಾಡಿ ಎನ್ನುವಂಥ ಕೂಗು ಎಲ್ಲ ಶಾಸಕರಿಂದ ಕೇಳಿ ಬರ್ತಾ ಇದೆ. ಹಾಗೆ ಆಯಾ ಭಾಗದ ಜನರು ಕೂಡ ನಮ್ಮ ಶಾಸಕರು ಅತಿ ಹೆಚ್ಚಾಗಿ ಸೇವೆಯನ್ನು ಮಾಡಿದ್ದಾರೆ, ಅಟ್ಲೀಸ್ಟ್ ಈ ಬಾರಿನಾದರೂ ಕ್ಯಾಬಿನೆಟ್ನಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಿ ಅಂತ ಆ ಭಾಗದ ಜನರು ಕೂಡ ಮನವಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಆಯಾ ಭಾಗದಲ್ಲಿ. ಹೀಗಾಗಿ ಕ್ಯಾಬಿನೆಟ್ ವಿಚಾರವೂ ಕೂಡ ಇವತ್ತು ಮುನ್ನೆಲೆಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ನೆಕ್ಸ್ಟ್ ಲೆವೆಲ್ನಲ್ಲಿ 2ನೇ ಹಂತದಲ್ಲಿ ಯಾರೆಲ್ಲ ಇರ್ತಾರೆ ಡಿಕೆ ಕ್ಯಾಬಿನೆಟ್ನಲ್ಲಿ ಅನ್ನೋದು ಸದ್ಯದ ಕುತೂಹಲ. ಹಾಗೆ ಈಗ ಒಬ್ಬರಿಗೆ ಖಾತೆ ಕೊಟ್ಟರೆ ಇನ್ನೊಬ್ಬರಿಗೆ ಅಸಮಾಧಾನ ಆಗೋದು ಸಹಜ. ಹೀಗಾಗಿ ಜಾಣ್ಮೆಯಿಂದ ಯಾವ ರೀತಿ ಸಿಎಂ ಡಿಕೆ ಇದನ್ನು ನಿಭಾಯಿಸ್ತಾರೆ ಅದನ್ನು ಕಾದು ನೋಡಬೇಕು. ಜೊತೆಗೆ ಇವತ್ತು ಸಿಎಂ ಮೊದಲ ಬಾರಿ ಅಂದರೆ ಡಿಕೆ ಶಿವಕುಮಾರ್ ಸಿಎಂ ಆದಮೇಲೆ ಮೊದಲ ಬಾರಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಸಾಲು ಕಾರ್ಯಕ್ರಮಗಳು, ಮೀಟಿಂಗ್ಗಳು ಲೈನಪ್ ಆಗಿದೆ. ಎಐಸಿಸಿ ಹಾಗೆ NSUI ಕಚೇರಿಗಳಿಗೆ ಭೇಟಿಯನ್ನು ನೀಡ್ತಾರೆ. ಹಾಗೆ ಸಂಜೆ ಕರ್ನಾಟಕ ಭವನದಲ್ಲಿ IAS ಅಧಿಕಾರಿಗಳ ಜೊತೆ ಸಭೆ ಕೂಡ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ, ಏನೆಲ್ಲ ಮೀಟಿಂಗ್ಸ್ ಲೈನಪ್ ಆಗಿದೆ, ಹಾಗೆ ಕ್ಯಾಬಿನೆಟ್ ವಿಚಾರ ಮುನ್ನೆಲೆಗೆ ಬರಬಹುದಾ, ಹೇಗೆ? ನಾಳೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಅಂತ ಪರಮೇಶ್ವರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿನಲ್ಲಿ ಇಂದು ಅವರು ಹಲವಾರು ನಾಯಕರ ಭೇಟಿಗೆ ಈಗಾಗಲೇ ಸಮಯವನ್ನ ಕೇಳ್ಕೊಂಡಿದ್ದಾರೆ. ವಿಶೇಷವಾಗಿ ಈ ಬೆಳಗ್ಗೆ ತೆರಳುವಂತ ಮುಖ್ಯಮಂತ್ರಿಗಳು ಅದಾದ ನಂತರ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅಂತ ಮಾಹಿತಿ ಇದೆ. ಪಕ್ಷದ ವರಿಷ್ಠರಿಗೆ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು ಮತ್ತು ಇತರ ನಾಯಕರನ್ನು ಸಹ ಭೇಟಿ ಮಾಡಿ ಅವರಿಗೆ ಒಂದು ಧನ್ಯವಾದ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಮಾಹಿತಿ ಇದೆ. AICC ಇರ್ಬೋದು, NSU ಮತ್ತು IYU ಕರ್ನಾಟಕ ಇಂಡಿಯನ್ ಯೂತ್ ಕಾಂಗ್ರೆಸ್ ಮತ್ತು ಆಲ್ ಇಂಡಿಯನ್ ಮಹಿಳಾ ಮೋರ್ಚಾದ ಕಚೇರಿಗಳಿಗೂ ಸಹ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದ ಹೇಳುವ ಮೂಲಕ ತನ್ನ ಕರ್ನಾಟಕ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ಅವ್ರಿಗೆಲ್ಲರೂ ಸಹ ಧನ್ಯವಾದ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಬಹುತೇಕ ಇಂದು ಡಿಕೆ ಶಿವಕುಮಾರ್ ಅವರು ಪಕ್ಷದ AICC ಕಚೇರಿಗಳ ತೆರಳಿ ಅಧಿಕೃತವಾಗಿ ನಾಯಕರುಗಳನ್ನ ಭೇಟಿ ಮಾಡುವಂತದ್ದು ಒಂದು ಪ್ರಮುಖ ಕಾರ್ಯ ಇದೆ. ಇದಾದ ನಂತರ ಸಂಜೆ ಏನು IAS ಅಧಿಕಾರಿಗಳ ಕರ್ನಾಟಕದ ಕೆಲಸ ಮಾಡ್ತಿರುವಂತ ದೆಹಲಿಯಲ್ಲಿರುವಂತ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತ ಹಿರಿಯ IAS ಅಧಿಕಾರಿಗಳು ಮತ್ತು ಕೇಂದ್ರ ಸೇವೆಯಲ್ಲಿರುವಂತ ಕರ್ನಾಟಕದ ಅಧಿಕಾರಿಗಳ ಸಭೆಯನ್ನು ಕರೆದು ಅವರಿಗೆ ಒಂದು ಭೋಜನ ಕೂಟವನ್ನು ಆಯೋಜನೆ ಮಾಡಿ ಜೊತೆಗೆ ಒಂದು ಚರ್ಚೆ ನಡೆಸುವಂತ ಒಂದು ಕಾರ್ಯಕ್ರಮವನ್ನು ಸಹ ಮುಖ್ಯಮಂತ್ರಿಗಳು ಹಾಕೊಂಡಿದ್ದಾರೆ. ಈ ಒಂದು ಸಭೆಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಹಲವಾರು ಅಧಿಕಾರಿಗಳು ದೆಹಲಿ ತೆರಳುತ್ತಾ ಇದ್ದಾರೆ. ಮತ್ತು ವಿಶೇಷ ಅಂದ್ರೆ ನಿನ್ನೆ ತಾನೇ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ
ಹಿಂದೆ ಇದ್ದಂತ ಟಿ.ಬಿ. ಜಯಚಂದ್ರ ಅವ್ರನ್ನ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಸಹ ಮತ್ತೊಮ್ಮೆ ನೇಮಕಾತಿ ಮಾಡಿದ್ದಾರೆ. ಹಾಗಾಗಿ ಅವರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಇದಾದ ನಂತರ ನಾಳೆ ನೀತಿ ಆಯೋಗದ ಸಭೆ ಇದೆ. ಅದ್ರ ಜೊತೆಗೆ ಕೇಂದ್ರದ ಹಲವಾರು ಸಚಿವರನ್ನ ಸಹ ಭೇಟಿ ಮಾಡುವಂತ ಸಾಧ್ಯತೆ. ಇಂದು ಕೇಂದ್ರ ಸರ್ಕಾರದಲ್ಲಿ ಇಂದು ಸಚಿವ ಸಂಪುಟ ಸಭೆ ಇದೆ. ಬಹುತೇಕ ಎಲ್ಲ ಸಚಿವರು ಲಭ್ಯ ಇರುವ ಕಾರಣಕ್ಕೋಸ್ಕರ ಕೇಂದ್ರದ ಜಲ ಆಯೋಗದಂತ ಸಿ.ಆರ್. ಪಾಟೀಲ್ ಇರ್ಬೋದು ಮತ್ತು ಬೇರೆ ಬೇರೆ ಸಚಿವರನ್ನು ಸಹ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಇದೆ ಅಂತ ಕೇಳಲಾಗ್ತಾ ಇದೆ. ಹಾಗಾಗಿ ಕೆಲ ಸಚಿವರಿಗೆ ಅಪಾಯಿಂಟ್ಮೆಂಟ್ ಕೇಳಲಾಗಿದೆ. ಇನ್ನು ವಿಶೇಷ ಅಂದ್ರೆ ನಾಳೆ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆ ಸಂದರ್ಭದಲ್ಲಿ ಇದುವರೆಗೆ ಕರ್ನಾಟಕದ ಯಾವ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಭಾಗವಹಿಸಿಲ್ಲ. ಹಿಂದೆ ಕೃಷ್ಣ ಬೈರೇಗೌಡರು ಭಾಗವಹಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ನೀತಿ ಆಯೋಗದ ಸಭೆಗಳು ಭಾಗವಹಿಸಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಅನುದಾನಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಇರ್ಬೋದು ಮತ್ತು ಕೆಲವು ಕ್ಲಿಯರೆನ್ಸ್ ಬಗ್ಗೆ ನೀತಿ ಆಯೋಗದಲ್ಲಿ ಒಂದಷ್ಟು ಚರ್ಚಿಸುವಂತ ಸಾಧ್ಯತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸ್ತಾರೆ. ಇನ್ನು ವಿಶೇಷ ಅಂದ್ರೆ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು ಕರ್ಟಸಿಗೋಸ್ಕರ ಕೇಂದ್ರದ ಹಲವಾರು ಸಚಿವರ ಜೊತೆ ಪ್ರಧಾನಮಂತ್ರಿನೂ ಸಹ ಭೇಟಿ ಮಾಡ್ಲಿಕ್ಕೆ ಸಮಯಾವಕಾಶ ಕೇಳಿದ್ರು. ಇನ್ನೂ ಸಹ ಅದು ಸಮಯಾವಕಾಶಕ್ಕೆ ಅಧಿಕೃತವಾಗಿ ಯಾವುದೇ ಸಂದೇಶ ಬಂದಿಲ್ಲ. ಹಾಗಾಗಿ ಒಂದು ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯಾವಕಾಶಕ್ಕೆ ಮುಖ್ಯಮಂತ್ರಿಗೆ ಅವಕಾಶ ಸಿಕ್ಕಿದ್ದೆ ಆದಲ್ಲಿ ಅವರನ್ನಷ್ಟು ಚರ್ಚಿಸುವಂತ ಸಾಧ್ಯತೆ ಇದೆ ಮತ್ತು ಕೆಲವು ಮನವಿಗಳನ್ನ ಪ್ರಧಾನಮಂತ್ರಿ ಅವರಿಗೆ ಸಲ್ಲಿಸುವ ಮೂಲಕ ರಾಜ್ಯದ ಏನು ಹಲವಾರು ಯೋಜನೆಗಳಿಗೆ ಬಾಕಿ ಇರುವಂತಹ ಯೋಜನೆಗಳಿಗಿರ್ಬೋದು, ಅನುದಾನಗಳಿರ್ಬೋದು, ಅದೇ ರೀತಿ ಕೆಲವು ಅರಣ್ಯಗಳ ಕ್ಲಿಯರೆನ್ಸ್ ಇರ್ಬೋದು ಮತ್ತು ಹೊಸ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಅನುದಾನ ಹಂಚಿಕೆ ಇರ್ಬೋದು, ಇದ್ರ ಬಗ್ಗೆನೂ ಸಹ ಅವರು ಮನವಿಯನ್ನು ಮಾಡುವಂತ ಸಾಧ್ಯತೆ ಇತ್ತು. ಆದ್ರೆ ಇದುವರೆಗೂ ಸಹ ಇನ್ನು ಕೇಂದ್ರದ ಪ್ರಧಾನಮಂತ್ರಿ ಅವರ ಕಚೇರಿಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ಮತ್ತು ಗೃಹ ಸಚಿವರಂತ ಅಮಿತ್ ಶಾ ಅವರನ್ನು ಸಹ ಭೇಟಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರು. ಮತ್ತು ಅದು ಹೊರತುಪಡಿಸಿ ಇತರ ಸಚಿವರುಗಳು ಜಲಸಂಪನ್ಮೂಲ ಸಚಿವರು ಇರ್ಬೋದು ಅಥವಾ ನೀರಾವರಿ ಸಚಿವರು ಇರ್ಬೋದು, ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರು ಇರ್ಬೋದು, ಅರಣ್ಯ ಇಲಾಖೆ ಖಾತೆ ಸಚಿವರು ಇರ್ಬೋದು ಮತ್ತು ರಕ್ಷಣಾ ಇಲಾಖೆ ಸಚಿವರನ್ನು ಸಹ ಭೇಟಿ ಮಾಡುವಂತ ಸಾಧ್ಯತೆ. ಹೀಗಾಗಿ ಒಟ್ಟಾರೆಯಾಗಿ 2 ದಿನಗಳ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ನಾನಾ ನಾಯಕರನ್ನ ಭೇಟಿ ಮಾಡ್ತಾರೆ. ಇದ್ರ ಜೊತೆಗೆ ಈ ನಡುವೆ ಏನು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆನೂ ಸಹ ಒಂದಷ್ಟು ಚರ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಮೊನ್ನೆ ಸಹ ದೆಹಲಿಗೆ ತೆರಳಿದ್ರು. ಅಲ್ಲಿ ಕೆಲಸ ಶಾಸಕರು ಸಹ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಕೃಷ್ಣ ಬೈರೇಗೌಡರು ಖಾತೆಯನ್ನು ಮರು ಹಂಚಿಕೆ ಮಾಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಷಯನೂ ಸಹ ಪಕ್ಷದ ವರಿಷ್ಠರ ಜೊತೆ ಮುಖ್ಯಮಂತ್ರಿಗಳು ಚರ್ಚಿಸುವ ಒಂದು ಸಾಧ್ಯತೆ. ಒಟ್ಟಾರೆಯಾಗಿ ರಾಜ್ಯದ ನೆಲ ಜಲದ ಅಭಿವೃದ್ಧಿ ಜೊತೆಗೆ ಪಕ್ಷ ಮತ್ತು ಸರ್ಕಾರದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ನಡೀತದೆ. ಹಾಗಾಗಿ ಸಚಿವ ಸಂಪುಟ ಒಂದು ವಿಸ್ತರಣೆ ಬಗ್ಗೆನೂ ಸಹ ಎಲ್ಲರ ಗಮನ ಈಗ ದೆಹಲಿ ನೆಟ್ಟಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.